ಧರ್ಮಸ್ಥಳ ಬುರುಡೆ ಕೇಸ್ಗೆ ಸ್ಫೋಟಕವಾದಂತ ಟ್ವಿಸ್ಟ್ ಸಿಕ್ಕಿದೆ ಬಂಗ್ಲೆಗುಡ್ಡದಲ್ಲಿ ನಿನ್ನೆ 50ಕ್ಕೂ ಹೆಚ್ಚು ಸಿಬ್ಬಂದಿ ತಂಡ ಹೋಗಿ ತಲಾಶ್ ಮಾಡಿದಂತ ಸಂದರ್ಭದಲ್ಲಿ 5 ತಲೆ ಬುರುಡೆಗಳು ಪತ್ತೆಯಾಗಿವೆ. ರಾಶಿ ಮೂಳೆಗಳು ಕೂಡ ಪತ್ತೆ ಆಗಿದೆ. ಅದನ್ನೆಲ್ಲ ಈಗ ಸೋಕೋ ಟೀಮ್ ಸಂಗ್ರಹ ಮಾಡಿಕೊಂಡಿದೆ. ಅಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿ, ಅರಣ್ಯ ಇಲಾಖೆ ಸಿಬ್ಬಂದಿ, ಎಸ್ಐಟಿಯ ಅಧಿಕಾರಿಗಳು, ಸೋಕೋ ಟೀಮ್, ಎಫ್ಎಸ್ಎಲ್ ತಜ್ಞರು ಹೀಗೆ 50ಕ್ಕೂ ಹೆಚ್ಚು ಟೀಮ್ ಹೋಗಿತ್ತು ಸಿಬ್ಬಂದಿಯನ್ನು ಒಳಗೊಂಡಂತೆ. ಅರ್ಧ ಅವಶೇಷ ಮಣ್ಣಿನಲ್ಲಿದೆ, ಮತ್ತರ್ಧ ಮೇಲ್ಭಾಗದಲ್ಲೇ ಪತ್ತೆಯಾಗಿದೆ. ಮಳೆಗೆ ಮಣ್ಣು ಸವದು ಮೂಳೆಗಳು ಹೊರಕ್ಕೆ ಬಂದವ. ಹಾಗಾದ್ರೆ ಉಬ್ಬು ತಗ್ಗಾದ ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಮೂಳೆಗಳು ಪತ್ತೆಯಾಗಿದೆ. ನಿನ್ನೆ ಒಟ್ಟು 5 ಜಾಗದಲ್ಲಿ ಮಾನವನ ಮೂಳೆಗಳ ಅವಶೇಷ ಸಿಕ್ಕಿದೆ. ನಿನ್ನೆ ಸತತವಾಗಿ 7 ಗಂಟೆ ಕಾರ್ಯಾಚರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. 13 ಎಕರೆಯಲ್ಲಿ ನಿನ್ನೆ 40% ಪ್ರದೇಶದಲ್ಲಿ ಮಾತ್ರ ಶೋಧವನ್ನ ಮಾಡಿದ್ದಾರೆ. ಇನ್ನು 60% ಬಾಕಿ ಇದೆಯಲ್ಲ, ಅಲ್ಲೂ ಶೋಧಕ್ಕೆ ತಯಾರಿಗಳು ಆಗ್ತಾ ಇದೆ, ಕಾರ್ಯರೂಪವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಚುರುಕಿನಿಂದ ಎಸ್ಐಟಿ ಶೋಧ ಆ ಭಾಗದಲ್ಲಿ ನಡೆಯುತ್ತೆ. ಇವತ್ತು ಕೂಡ ಮಾನವನ ಮೂಳೆಗಳು ಸಿಗ್ತಾವಾ ಅಂದ್ರೆ ಅಲ್ಲೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡಿದ್ರಾ ಅಥವಾ ಇವರೆಲ್ಲ ಆರೋಪ ಮಾಡ್ತಿರಂಗೆ ಕೊಂದೇನಾದ್ರೂ ಅಲ್ಲಿ ತಗೊಂಡೋಗಿ ಶವಗಳನ್ನ ಹೂಳಲಾಗಿತ್ತಾ? ಸಹಜವಾಗಿ ಪ್ರಶ್ನೆಗಳು ಮೂಡ್ತಾವೆ. ಸದ್ಯಕ್ಕೆ ಮೂಳೆಗಳಿರುವಂತಹ ಚೀಲನೆಲ್ಲ ತಗೊಂಡು ಹೋಗಿದ್ದಾರೆ. ಇದನ್ನ ಸಾಕ್ಷಿ ರೂಪದಲ್ಲಿ ಸಂಗ್ರಹ ಮಾಡಿದ್ದಾರೆ. ಬಾಕ್ಸ್ ನಲ್ಲೂ ಕೂಡ ಬುರುಡೆ ಸಂಗ್ರಹ ಮಾಡಿದ್ದಾರೆ. 5 ತಲೆ ಬುರುಡೆ ಜೊತೆಗೆ ಒಂದಿಷ್ಟು ಮೂಳೆಗಳು ಸಿಕ್ಕಿವೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಎರಡನೇ ದಿನ ಇವತ್ತು ಸಾಕಷ್ಟು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ. ನಿನ್ನೆನೆ 5 ಸಿಕ್ಕಿರೋದ್ರಿಂದ ಇವತ್ತು ಯಾವ ಭಾಗದಲ್ಲಿ ಪರಿಶೀಲನೆ ಆಗುತ್ತೆ? ಬಹುಶಃ ಮಳೆ ಬರ್ತಿರೋದ್ರಿಂದ ಕಾರ್ಯಾಚರಣೆಗೆ ಇದೇನಾದ್ರೂ ಅಡ್ಡಿ ಆಗುತ್ತಾ? ಶರ್ಮಿತಾ, ಧರ್ಮಸ್ಥಳದ ಬುರುಡೆ ಪ್ರಕರಣ ಒಂದು ಸ್ಫೋಟಕ ತಿರುವನ್ನ ಪಡ್ಕೊಂಡಿರುವಂತದ್ದು. ಯಾಕಂದ್ರೆ ಆ ಭೂಮಿಯ ಮೇಲ್ಭಾಗದಲ್ಲೇ ಸುಮಾರು 5 ತಲೆಬುರುಡೆ ಸಹಿತವಾಗಿ ಮಾನವ ಮೂಳೆಗಳ ಅವಶೇಷಗಳು ಸಿಕ್ಕಿರುವಂತದ್ದು. ಹಾಗಾಗಿ ಎಸ್ಐಟಿ ಇವತ್ತು ಕಾರ್ಯಾಚರಣೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ. ನಿನ್ನೆ ಸುಮಾರು 11:30 ಹೊತ್ತಿಗೆ ಇಡೀ ತಂಡ ನೇತ್ರಾವತಿಯ ತೀರದಲ್ಲಿರುವಂತಹ ಬಂಗ್ಲಗುಡ್ಡ ಕಾಡಿನ ಒಂದು ಮಗ್ಗುಲಿಂದ ಶೋಧ ಕಾರ್ಯವನ್ನ ಆರಂಭಗೊಳಿಸಿತ್ತು. ಸುಮಾರು ನಿನ್ನೆ ಸತತ 7 ಗಂಟೆಗಳ ಕಾಲ ಮಾಡಿದಂತಹ ಶೋಧ ಕಾರ್ಯದಲ್ಲಿ ಬಂಗ್ಲಗುಡ್ಡ ಕಾಡಿನ ಕೇವಲ 40% ಭೂಮಿಯನ್ನ ಮಾತ್ರ ಅವರು ಶೋಧವನ್ನ ಮಾಡಿರುವಂತದ್ದು. ಇನ್ನು ಮಾಡಬೇಕಾಗಿರುವಂತದ್ದು ಸುಮಾರು 60% ಕಾಡನ್ನ ಜಾಲಾಡಬೇಕಾಗಿದೆ. ಹಾಗಾಗಿ ಇವತ್ತು ತ್ವರಿತಗತಿಯಲ್ಲಿ ಅಂತಹ ಕಾರ್ಯಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ನಿನ್ನೆ ಸಂಜೆ ಸುಮಾರು 7:30 ಹೊತ್ತಿಗೆ ತನಕವೂ ಕೂಡ ಬಂಗ್ಲಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯವನ್ನು ಮಾಡಿ ಆ ಬಳಿಕ ಮಹಜರನ್ನ ಮಾಡಿ ಅಲ್ಲಿಂದ ಮೂಳೆಗಳನ್ನ ಕೆಳಗೆ ಅಂದ್ರೆ ರಸ್ತೆಯ ಭಾಗಕ್ಕೆ ತರಲಾಯಿತು. ಇವತ್ತು ಕೂಡ ಸುಮಾರು 11 ಗಂಟೆ ಹೊತ್ತಿಗೆ ಮತ್ತೆ ಶೋಧ ಕಾರ್ಯ ಆರಂಭಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದರ್ಥದಲ್ಲಿ ಬಂಗ್ಲಗುಡ್ಡ ಕಾಡು ಅದು ಎತ್ತರ ಮತ್ತು ತಗ್ಗು ಪ್ರದೇಶದಲ್ಲಿರುವಂತದ್ದು, ಉಬ್ಬು ಮತ್ತು ತಗ್ಗು ಪ್ರದೇಶದಲ್ಲಿರುವಂತದ್ದು. ಹಾಗಾಗಿ ಅಲ್ಲಿರುವಂತಹ ತಂಡದವರು ಹೇಳೋ ಪ್ರಕಾರವಾಗಿ ಇದು ಭೂಮಿಯ ಮೇಲ್ಭಾಗದಲ್ಲಿ ಇದ್ರೂ ಕೂಡ ಅರ್ಧ ಮಣ್ಣು ಮತ್ತು ಅರ್ಧ ಮೇಲ್ಭಾಗದಲ್ಲಿ ಇದ್ದಂತಹ ಸ್ಥಿತಿಯಲ್ಲಿತ್ತು. ಹಾಗಾಗಿ ಮೇಲ್ಭಾಗದ ಮಣ್ಣು ಸತತವಾಗಿ ನೀರು ಬಿದ್ದು ಮಣ್ಣಿನ ಸವಕಳಿಯಾಗಿ ಏನು ಮೂಳೆಗಳು ಹೊರಗೆ ಬಂದಿರುವಂತಹ ಸಾಧ್ಯತೆಗಳು ಇವೆ ಎಂಬ ಸಾಧ್ಯತೆಗಳನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಅವಶೇಷಗಳನ್ನ ಸರ್ಚ್ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ನಿನ್ನೆ 3 ತಂಡಗಳಾಗಿ ಸುಮಾರು 50 ಮಂದಿ ಸಿಬ್ಬಂದಿಗಳನ್ನೊಳಗೊಂಡ ತಂಡ ಶೋಧ ಕಾರ್ಯವನ್ನ ಮಾಡಿತ್ತು. ಇವತ್ತು ಕೂಡ ಆ ಎಲ್ಲ ಅಧಿಕಾರಿಗಳಿಗೆ ಎಸ್ಐಟಿ ಸೂಚನೆ ಕೊಟ್ಟಿದೆ. 11 ಗಂಟೆ ನಂತರವಾಗಿ ಶೋಧ ಕಾರ್ಯ ಆರಂಭಗೊಳ್ಳುತ್ತೆ. ಆದ್ರೆ ಇದೀಗ ಮಳೆ ಆರಂಭವಾಗಿದೆ. ನಿನ್ನೆಯೂ ಕೂಡ ಅಷ್ಟೇ ಇಡೀ ದಿನ ಮಳೆಯ ವಾತಾವರಣವಿತ್ತು. ಮಳೆ ಯಾವುದೇ ರೀತಿಯಾಗಿ ಪ್ರೆಡಿಕ್ಷನ್ ಮಾಡದೆ ಅಧಿಕಾರಿಗಳು ಹೋಗಿದ್ರು. ಕೆಲವರು ಒದ್ದೆ ಹಾಕೊಂಡೇ ಶೋಧ ಕಾರ್ಯವನ್ನ ಮಾಡಿದ್ರು. ಆದ್ರೆ ಇವತ್ತು ಮಳೆ ತೀವ್ರಗಾಳಿನ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಿಕಾಷನರಿ ಆಗಿ ಸಾಕಷ್ಟು ವ್ಯವಸ್ಥೆಗಳನ್ನ ಕೂಡ ಎಸ್ಐಟಿಯ ತಂಡ ಮಾಡಿಕೊಂಡಿರುವಂತದ್ದು. ನಿನ್ನೆ ಸುಮಾರು 5 ತಲೆಬುರುಡೆ ಸಹಿತವಾಗಿ 5 ಮಾನವರ ಅವಶೇಷಗಳು ಸಿಕ್ಕಿರುವಂತದ್ದು. ಹಾಗಾಗಿ ಇವತ್ತು ಮತ್ತಷ್ಟು ಮೂಳೆಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ವಿಠಲ್ಗೌಡ ತೋರಿಸಿದಂತಹ ಜಾಗವನ್ನ ಕೂಡ ಸಹಿತವಾಗಿ ವಿವಿಧ ಎಲ್ಲಾ ಕಡೆಗಳಲ್ಲಿ ಶೋಧ ಕಾರ್ಯ ಇವತ್ತು ಕೂಡ ಮುಂದುವರಿಯುವಂತಹ ಸಾಧ್ಯತೆಗಳು ಇರುವಂತದ್ದು. ಶರ್ಮಿತಾ.